ಸ್ವಲ್ಪ ಆ ಕಡೆ ಬಂದ್ಬಿಡ್ತಾರೆ ಲಾಸ್ಟಿಗೆ ಅವರೆಲ್ಲ ನಿಂತು ಪೂರ ಒಂದು ಎಪಿಸೋಡ್ ಹಾಕಿಸ್ತಾರೆ, ಒಂದು ಎಪಿಸೋಡ್ ಹಾಕತ್ತಿಗೆ ಅದೇ ರೀತಿಯಾಗಿ ಸಮಾಜದ ಮಹಿಳೆಯರ ಅಧ್ಯಕ್ಷರಾದಂಥ ಅನುಪಮ ಸಮರ್ಥ ಈ ಸಮಾಜದ ಎಲ್ಲ ಹಿರಿಯರಿಗೆ, ಅಣ್ಣತಮ್ಮರಿಗೆ, ತಾಯಿಗಳಿಗೆ, ಅಕ್ಕ ತಂಗಿಯರಿಗೆ ಮೊದಲ ನಮಸ್ಕಾರವಾಗಿ ನಮಸ್ಕರಿಸಿ ನಾನು ವಿಶೇಷ ಮಕ್ಕಳ ಎಲ್ಲೋ ಒಂದು ಕಡೆಯಿಂದ ಆಶೀರ್ವಾದಗಳು ಬರುವುದು ಇದು ಒಂದು ಸಣ್ಣ ಉದಾಹರಣೆ ಅಂತ ನಾನು ಭಾವಿಸ್ಕೊಂಡೆ. ಹಾಗಾಗಿ ಆ ತಾಯಿಯಿಂದ ನಾನು ನೆನೆಸ್ಕೊಂಡೆ, ಅವರು ಇವತ್ತು ಬಂದಿದ್ದಾರೆ ಮಧ್ಯಾಹ್ನ ಮೇಲೆ ಬರ್ತಾರ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಮೊದಲ ಆ ದೇವಿಯ ಆಶೀರ್ವಾದ ಆ ತಾಯಿನ ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತೇನೆ. ವಿಶೇಷವಾಗಿ ಇದಕ್ಕೆ ನನಗೆ ವಿಜಯಗಳು ಇಷ್ಟು ಕೂಡಿ ರಾತ್ರಿ ಒಂದು 8 ಗಂಟೆ ಆಗಿತ್ತು ಮನೆಗೆ ನನ್ನ ಸಂಸದರಾಗಿದ್ದೆ ಅಲ್ಲಿ ಬಂದರು. ನನಗೆ ಭಾಳ ಪ್ರೀತಿ ಮತ್ತು ಗೌರವವನ್ನು ತೋರಿಸಿ ನನಗೆ ಒಂದು ಬೀಳ್ಕೊಡೋಷ್ಟು ಬಂದಿದೆ. ನಾನು ಅವರಿಗೆ ಒಂದು ಗಮನ ಅನಿಸಿದ್ದೇನೆಂದ್ರೆ, ನನಗೆ ಅವ್ರು ಎಷ್ಟು ಪ್ರೀತಿ ಪ್ರೋತ್ಸಾಹಿಸಿದ್ರಂದ್ರೆ, ನಾನು ಬರ್ತೀನಿ ಆದರೆ ನೋಡ್ತೀನಿ ಆದರೆ ಅನ್ನಕ್ಕೆ ಸ್ವಲ್ಪ ಬರ್ಬೇಕು. ನಾನು ಬರ್ತೀನಿ ಅಂತ ಅಷ್ಟು ಹೇಳಿಸಿ ಮಾಡಿಬಿಟ್ಟಿದ್ದೇನೆ. ಭಾಳ ಅಜ್ಞಾನದಿಂದ ಕರೆದಿದ್ರು, ಭಾಳ ಪ್ರೀತಿ. ದೇವರ ಸನ್ನಿಧಿ ಒಳಗೆ, ತಾಯಿ ಸನ್ನಿಧಿ ಒಳಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡ್ತೀವಿ ಸಾಕಾರ. ಅದಕ್ಕೆ ವಿಶೇಷವಾಗಿ ನೀವು ಬಂದ್ರೆ ಅದು ಬೇರೆ ಥರ ಆಕೈತಿ, ಅವ್ರು ಬಂದ್ರೆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಅವರು ಅದಕ್ಕೆ ಕಷ್ಟಾಗಿಂತ ಮನೆ ಹೋಗಿ ಕುಂತು ನಾನು ಹೇಳ್ಬೇಕಲ್ಲ ಮತ್ತೆ ಅವ್ರಿಗೆ ಯಾವ ರೀತಿಯಾಗಿ ಬರಂಗಿಲ್ಲ. ಅವರು ಭಾಳ ನಮ್ಮ ತಾಯಿ ದೇವಸ್ಥಾನಕ್ಕೆ ಬಿಡಂಗಿಲ್ಲ. ಆದ್ರೆ ನಾನು ನಿನ್ನೆ ಇವರು ನಮ್ಮ ತಾಯಿಗೆ ಕುಂದಿಸ್ಕೊಂಡು ಸ್ವಲ್ಪ ಕುಂದ್ರಿಸಿ ಹೇಳಿದೆ ಮೊದಲ. ಮತ್ತು ಹಿಂಗೈತಿ ಭಾಳ ಎಲ್ಲ ಹಿರಿಯರು ಬಂದು ಭಾಳ ರಿಕ್ವೆಸ್ಟ್ ಮಾಡ್ಯಾರ, ಭಾಳ ವಿನಂತಿ ಮಾಡ್ಯಾರ, ನೀವು ದೇವರಿಗಾದ್ರೂ ಬಿಡಂಗಿಲ್ಲ, ಅದಕ್ಕೆ ಬರ್ರಿ ಅಂತ ಹೇಳ್ದೆ. ಇವತ್ತು ಅವ್ರು ಏನಾರ ಬಂದಾರಪ್ಪ ಅಂತ ನನ್ನ ಸಂಬಂಧ ಏನು ಬಂದಿಲ್ಲ. ಬೇರೆ ಬೇರೆ ರಾಜ್ಯಕ್ಕೆ ನಾವು ನಮ್ಮ ಹೆಣ್ಮಕ್ಳು, ನಮ್ಮ ಮನೆ ಹೆಣ್ಮಕ್ಳಿಗೆ ಬರ್ತೀವಿ. ಅವರು ಸರ್ಕಾರಾಗಿರ್ಬೋದು ಅಥವಾ ನಮ್ಮ ಮನೆ ಹೆಣ್ಮಕ್ಳು ಅರ್ಥಗಳಾಗಿರ್ಬೋದು, ಯಾರದಾರ ಎಲ್ಲೆಲ್ಲದ ಇಬ್ಬರು ಈ ಸಂದರ್ಭದಾಗ ಇವತ್ತು ಇಲ್ಲಿ ಬಂದಿರ್ತಾರ ಅಂತ ಅವ್ರಿಗೆಲ್ಲರಿಗೂ ಉಡಿ ತುಂಬ್ತೀವಿ ಅನ್ನುವಂಥ ಮಾತನ್ನು ನನಗೆ ಆಶ್ಚರ್ಯ. ಒಮ್ಮೆಲೆ ಉಡಿ ತುಂಬುದಂದ್ರೆ ಹೆಂಗಂದ್ರೆ ಒಂದು ಬಲ್ಲಿಗಾಗ ನಡೀತೈತೆ ಅನ್ನೋದು ಹೇಳ್ತೇವೆ. ಒಂದು 20 ಮಂದಿ ಬರಲಿಲ್ಲ ನಡೀತೈತೆ ಅಂತ ಒಂದೊಂದು ಸಮುದಾಯದಾಗ ಅಥವಾ ನಾವು ನೋಡಿ ಎಷ್ಟೋ ಸಂದರ್ಭಗಳು. ಆದ್ರೆ ಇಲ್ಲಿ ಹಂಗಾಗಿ ಅವ್ರು ಎಲ್ಲರಿದ್ರು ಅವ್ರು ಕಲಿಸ್ತೀವಿ ಅಂತಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ನಾನು ಎಷ್ಟು ಪ್ರೀತಿ ಇರ್ತದೆ ನಾವು ತಿಳ್ಕೊಂಡ್ಬೋದು. ವಿಶೇಷವಾಗಿ ಹೇಳಾಗ್ತದೆ. ಆಮೇಲೆ ಅರ್ಥ ಹೇಳಿಲ್ಲ ಅವರು ನನಗೆ ಉಡಿ ತುಂಬೋದಾಗಿಲ್ಲ, ಭಾಳ ವಿಷಯಗಳು ಗೊತ್ತಿಲ್ಲ, ಸುಳ್ಳು ಹೇಳೋದು ನನ್ನ ಬಗ್ಗೆ. ಆದ್ರೆ ಉಡಿ ತುಂಬುವಂಥ ವಿಚಾರವನ್ನು ಹಿರಿಯರು ಹೇಳಾಕತ್ತಿಲ್ಲ. ಅದ್ರ ಏನೇನಿರುತ್ತೆ, ಅದ್ರ ಸಾಮಾನ್ಯಗಳು ಇರ್ತಾವೆ, ಸಾಮಾನ್ಯಗಳು ಏನೇನಿರ್ತಾವೆ, ಎಷ್ಟು ಥರ ಇರ್ತಾವೆ, ಅವು ಎಲ್ಲರಿಗೂ ಒಂದೇ ಥರ ಕೊಡ್ತೀವಿ ನಾವು.
ಯಾರಿಗೂ ಒಬ್ರಿಗೆ ಮಾಡ್ಕೊಂಡು ಒಂದು ಕಡಿಮೆ ಮಾಡೋದು ಇನ್ನೊಬ್ರಿಗೆ ಜಾಸ್ತಿ ಮಾಡೋದು ಅಂತ ಏನೂ ಇಲ್ಲ ಅಂತಂದು ಹೇಳಿ ಅದು ಭಾಳ ವಿಶೇಷವಾಗಿರ್ತದೆ. ನಾನು ನಿಮಗೆ ಭಾಳ ಅಭಿಮಾನ ಭಾಳ ಗೌರವದಿಂದ ಬಂದೇನೆ. ಅದು ವಿಶೇಷವಾಗಿ ನಮ್ಮ ಮನೆಯವರು ಬಂದಾಗ ಅದು ಈ ದೇವಸ್ಥಾನಕ್ಕೆ ಒಂದು ತಮ್ಮಲ್ಲಿರುವಂಥ ವಿಶೇಷ ನಾನು ಭಾವಿಸ್ಕೊಂಡು ಮತ್ತೊಂದು ನಾನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ನನಗೆ ದೇವಿ ಆಶೀರ್ವಾದ ಆಗೈತೆ. ನಮ್ಮ ದೇವಿ ಸ್ವರೂಪ ಅಂದ ತಕ್ಷಣ ಆಕೆ ಬನಶಂಕರಾಗಿರೋ ದೇವಿನ ಈಕಿನ ಆಕೆ ಮತ್ತೊಂದು ಕಡೆ ಸಾನ್ನಿಧ್ಯ ವಹಿಸ್ಕೊಂಡಾಗ ಆಕೆ ಅಥವಾ ಆಕೆ ನಾವು ಪೂಜಾ ಮಾಡ್ತೇವೆ ಅಂದ್ರೆ ಆಕೆ ರೂಪಗಳು ಬೇರೆ ಬೇರೆ ಇರ್ಬೋದು ಅಷ್ಟೇ, ಆದ್ರೆ ಆಕೆ ಒಂದಾಗ ಅನ್ನೋದು ನಾವೆಲ್ಲರಿಗೂ ಗೊತ್ತಿರುವಂಥ ಅಷ್ಟೇ. ಹಂಗಾಗಿ ನಾವು ನಮ್ಮ ಚಮ್ಮನಗಟ್ಟಿ ಒಳಗೆ ಅಧ್ಯಕ್ಷರು ಹೇಳತ್ತಿದ್ರು, ನಮ್ಮ ಊರಿನ ಹನುಮಪ್ಪ ನಮ್ಮ ಮನೆ ದೇವ್ರು ಅಂತಂದ್ರು. ನಮ್ಮ ಚಮ್ಮನಗಟ್ಟಿ ಹನುಮಪ್ಪ ಅಧ್ಯಕ್ಷರ ಮನೆ ದೇವರು ಅಂತಂದ್ರು. ವರ್ಷಕ್ಕೆ 4 ಸಲ ಬಂದು ಹೋಗ್ತೀವಿ ಅಂತ ಅಂದ್ರು ಅವರು. ನಮ್ಗೆ ಭಾಳ ಖುಷಿ ಆಗ್ತದೆ. ಇಲ್ಲೇ ನಮ್ಮ ಪಕ್ಕ ಕಳೆದಿರಲೇ ಹೋಗ್ತಾರೆ. ನಾನು 4 ಸಲ ನೋಡ್ತಿದ್ರು ಅಧ್ಯಕ್ಷರು, ಸುಳ್ಳು ಹೇಳೋಂಗಿಲ್ಲ. ನಾವು ಅದು ಸಹ ನಮ್ಮ ಮನೆ ದೇವರ, ನಿಮ್ಮ ಮನೆ ದೇವರು ನನ್ನ ಮನೆ ದೇವರು ಒಂದೇ ಐತಿ. ಮತ್ತು ದೇವಿನೂ ನಿಮ್ಮ ಮನೆ ದೇವರು ಸರ ನನ್ನ ಮನೆ ದೇವರು ದೇವಿನ ಅದ. ಅಲ್ಲೇ ನಾನು ನಮ್ಮ ತಾಯಮ್ಮ ಅಂತ ಒಂದು ದೇವಸ್ಥಾನ ಐತಿ, ಭಾಳ ಸಣ್ಣ ಗುಡಿ ಅದ, ಹಳೆ ಗುಡಿ. ಅದಕ್ಕೆ ಪೂಜಾರಿ ನಾವಾದೇವು, ಅದಕ್ಕೆ ನಾವೇ ಮಾಡ್ಬೇಕು. ಇವತ್ತಿಗೂ ಮನೇಲಿ ನಾವೇ ಇದ್ದೀವಿ ಅದು ಪೂಜಾರಿ. ಇವತ್ತಿಗೂ ನಮ್ಮ ಮನೆತನ ನಾವು ಮಾಡ್ಕೊಂಡು ಹೋಗ್ಬೇಕು. ಭಾಳ ಪದ್ಧತಿಗಳು ಅದಾವ ಅವಕ್ಕೆಲ್ಲ. ಹಾಗಾಗಿ ದೇವಸ್ಥಾನ ವಿಶೇಷವಾಗಿ ತಾಯಿ ಸ್ವರೂಪ ಹೊಂದಿದ ದೇವಿ ಇತ್ತಂದ್ರೆ ನಮ್ಮ ಇಡೀ ಮನೆತನದಾಗ ಭಾಳ ಅದೊಂದು ಹಬ್ಬನ ಹಾಕಿದ್ವಿ. ಅದು ವಿಶೇಷವಾಗಿರುವಂಥದ್ದು ಅಂತ ನಾನು ಸಮುದಾಯಕ್ಕೆ ಇಷ್ಟಪಡ್ತೇನೆ. ಮತ್ತು ಒಂದು ಮಾತನ್ನು ಈ ಸಂದರ್ಭ ಹೇಳಬೇಕು. ಈ ಸಮುದಾಯದಾಗ ನನಗೆ ಹಿರಿಯರು ಬಂದು ಇವತ್ತು ನಾನು ಏನು ಕೇಳಿಲ್ಲ, ನಮಗೆ ಏನಾದರೂ ಗ್ರ್ಯಾಂಟ್ ಕೊಡ್ರಿ ಅಥವಾ ಏನಾದ್ರು ಅನುದಾನ ಕೊಡ್ರಿ ಅಂತ ಕೇಳಿಲ್ಲ. ಅದು ನಾನು ಕೇಳಬಾರ್ದಾಗಿತ್ತು ಅಂತಲ್ಲ, ಈಗ ಕೇಳದಿದ್ರು ಕೂಡ ನಾನು ನಮ್ಮ ಕಡೆಯಿಂದ ಒಂದು 5 ಲಕ್ಷ ರೂಪಾಯಿ ಅನುದಾನ ಮಾಡ್ತೇನೆ. ಇದೊಂದು ನಾನು ಹೇಳಿದಾಗ ಕ್ಲಿಯರ್ ಮಾಡ್ಬೋದು. ಆದಷ್ಟು ಜಲ್ದಿ ನಿಮಗೆ ನಾನು ರಿಲೀಸ್ ಮಾಡುವಂಥ ಕೆಲಸವನ್ನು ಮಾಡ್ಕೊಡ್ತೀನಿ. ಒಂದು ನಿಮ್ಗೆ ನಾನು ಈ ಸಂದರ್ಭ ನೆನಪಡ್ಕೊಳ್ಳೋದು ಏನಂದ್ರೆ, ಅವನ ತಾಯಿ ಏನು ಔಷಧಿ ಹೋಗಿ ಕೈ ಬೆಳಿಗ್ಗೆ 10 ಪೈಸೆ ಹಾಕಿ ಈ ದೇವಸ್ಥಾನ ಕಟ್ಟಾರ ಅನ್ನೋದು ನೆನಪು ಮಾಡ್ಕೊಳತ್ತಿರಲ್ಲ. ನಿಮಗೆಲ್ಲರೂ ಅದನ್ನ ಈ ಕಾಲ ಮರ್ತು ಬಿಡ್ತಾರೆ. ಯಾರೋ ಒಬ್ಬ ಸಣ್ಣ ಉಪಕಾರ ಮಾಡಿದ್ರು ಮರ್ತು ಬಿಡ್ತೀವಿ ನಾವು. ಇವತ್ತು ನಾನು ಒಬ್ಬ ಶಾಸಕಾಗಿ ಬಂದು ನಾನು ಅನುದಾನ ಕೊಡ್ತೇನೆ ಅನ್ನೋದು ಅದು ನಾನು ಕೊಡ್ತಾನ ಅಲ್ಲದು, ಅದು ನನ್ನ ಕೆಲಸ. ಅಥವಾ ನಾನು ಈ ಸಮುದಾಯಕ್ಕೆ ಗೌರವ ಕೊಟ್ಟಾಗ ಇಷ್ಟ. ಆಗ ಅವ್ರೇನು ಅವತ್ತಿನ ಸಂದರ್ಭದಾಗ ಕಷ್ಟಪಟ್ಟು ಮನೆಗೆ ಹೋಗಿ 10 ಪೈಸೆ ಕೂಡಿಸಿ 99 ಅನ್ನೋದ್ರಾಗ 1999 ಅನ್ನೋದ್ರಾಗ ಅದನ್ನು 3 ಲಕ್ಷ ರೂಪಾಯಿ ಮಾಡಿದ್ರಲ್ಲ, ಅವ್ರ ಮುಂದೆ ಭಾಳ ಸಣ್ಣ ಅಂತ ನಾನು ಅದು ಸುಲಭ. ಎಲ್ಲ ಮನೆಗೆ ದೈವಕ್ಕೆ ಹೋಗಿ ದೈವದಾಗ ನಿಂತ್ಕೊಂಡು ಕೇಳಿ ಒಂದು 10 ಪೈಸೆ ಕೊಡ್ಸೋದಂದ್ರೆ ಭಾಳ ದೊಡ್ಡ ಕಷ್ಟ ಮಾಡ್ಬೇಕಾಗ್ತದೆ. ಅವ್ರನ್ನೂ ನಾವು ಎಷ್ಟು ಮಾತಾಡೋದು ಭಾಳ ಕಡಿಮೆ. ಅಂಥವ್ರಿಗೆ ನಾನು ಈ ಸಂದರ್ಭ ಭಾಳ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತೇನೆ. ಮುಂದಿನ ದಿನಮಾನದಾಗ ನಾನು ಇನ್ನೊಂದು ಕಾರ್ಯಕ್ರಮ ಬಂದಾಗ ಸ್ವಲ್ಪ ಸಮಯನ ಮಾಡ್ಕೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತೇನೆ. ಅವತ್ತು ದಯಮಾಡಿ ಅವರು ಬಂದು ಭಾಳ ಒಳ್ಳೆಯದು. ಆಮೇಲೆ ಇನ್ನೊಂದು ಬರ್ತಕ್ಕಂಥದ್ದು ಕೆಲಸ ಆಗ್ತದಂತಂದ್ರೆ ಬಂದು ಭಾಳ ಒಳ್ಳೆಯದು. ಮತ್ತು ವಿಶೇಷವಾಗಿ ನಾನು ಮಹೇಶನ ನಾನು ಭಾಳ ಸೂಕ್ಷ್ಮ ನೋಡ್ತಿರ್ತೇನೆ. ಇವರು ನಾವು ಪಕ್ಷಾಧಿಪ ಬೇರೆ ಬೇರೆ ಇರ್ಬೋದು ನಿಜ, ಆದ್ರೆ ಒಂದು ಸಹೋದರತ್ವ ಐತಲ್ಲ ಭಾಳ ಐತಿ. ನಾವು ಹಂಗೆ ಯಾಕೆ ಅವಂಗೆ ಗೌರವ ಕೊಟ್ಟು ಮಾತಾಡ್ತೀವಿ ಅಂತಂದ್ರೆ ಅವನು ಹಂಗೆ ನೋಡ್ಕೊಂತ ನಮಗೆ ಅದು ಭಾಳ ಪ್ರೀತಿ ಭಾಳ ಗೌರವ ನನ್ನ ಮೇಲೆ. ಹಂಗಾಗಿ ನಮಗೂ ಅದೇ ರೀತಿ ಆಗಿರ್ತೈತಿ. ನಮಗೊಬ್ಬ ಅಣ್ಣ ಇರ್ತಾನ, ಹಂಗಾಗಿ ನಾವು ಹಂಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಾಕ್ತೀವಿ. ಹಿರಿಯರು ಹಂಗೆ ಇರೋದಿಲ್ಲ. ನಾನು ಎಲ್ಲರೂ ನೋಡ್ಕೊಂಡು ಬಂದಿದ್ದೀನಿ. ಈ ಸಮುದಾಯದವರು ಅವ್ರು ಬೇರೆ ಏನು ಜಂಜಾಟ ಹೋಗೋಲ್ಲ. ನೀನು ಅಷ್ಟು ನಿನ್ನ ಕೆಲಸ